ಚಿತ್ರ ಅಕ್ಕಿ ಕನ್ನಡ ತೆಲುಗಿಲ್ಲ ಇದು. ಪರ್లేదు. చిత్రదుర్గ డిస్టిక్కింద ఈ జాగాకే వస్తుంది. సో ఈ టెంపుల్ వ్యవస్థాపక ఈశ్వరయ్య స్వామి ಅವರು ನಾಕಿ తీసుಕೊಂಡು వస్తారు ಈ ಜಾಗಕ್ಕೆ. ಅಭಯ ಆಂಜನೇಯ ಸ್ವಾಮಿ ಅಂಪಾಪುರಂ ಗ್ರಾಮ 39 ಅಡಿ 8 ಫೀಟು. ನಾವು ಇಲ್ಲಿ ನಮ್ಮ ಮೂನಗಿರಿ ಕ್ಷೇತ್ರದಲ್ಲಿ ಭಕ್ತರಿಗೆ ಏನು ತೊಂದರೆ ಇದೆ, ಏನು ತೊಂದರೆ ಆಗಿದೆ ಅದಕ್ಕೆಲ್ಲ ಒಂದು ಉತ್ತರವನ್ನು ಹುಡುಕಿ ನಾವು ಹೇಳ್ತೀವಿ ಅವ್ರಿಗೆ. ಈ ಕಡೆ ನಮ್ಮ ಹನುಮಾನ್ ಟೆಂಪಲಿಂದ ಎಡಭಾಗದಲ್ಲಿ ದಕ್ಷಿಣಮೂರ್ತಿ ಟೆಂಪಲ್ ఉంది. ಆ ದಕ್ಷಿಣಮೂರ್ತಿ ಟೆಂಪಲ್ಗೆ ಅಖಂಡ ದೀಪಂ ಬಿಡ್ತೀವಿ. ಆಮೇಲೆ ಸಕಲ ಮೃತ್ಯುಂಜಯ ಪೂಜಾ ಮತ್ತು ಮೃತ್ಯುಂಜಯ ಜಪ ಮೃತ್ಯುಂಜಯ ಟೆಂಪಲ್ ಇದೆ, ಅದರಿಂದ ಕೆಳಗಡೆ ಡೌನಲ್ಲಿ. ಅದರಿಂದ ಮುಂದೆ ಹೋದರೆ ವಿಘ್ನೇಶ್ವರ ಟೆಂಪಲ್ ಇದೆ. ನಮ್ಮ ಹನುಮಾನ್ ಟೆಂಪಲಲ್ಲಿ ರಾಮ ಸೀತಾ ಲಕ್ಷ್ಮಣ ಇದೆ. ವಿವಾಹವೂ ನಡೆಯುತ್ತೆ ನಮ್ಮ ಟೆಂಪಲಲ್ಲಿ. సంతాన ఇల్దోరు ತುಂಬ ಜನ వస్తారు. ಜಾಬ್ లేదు, 5 ఇయర్ ಆಗಿ ಜಾಬ್ లేదు. ಮನೆಯಲ್ಲಿ ತುಂಬ ತೊಂದರೆಗಳಿದ್ರೂ ಕೂಡ ನಮ್ಮ ಈಶ್ವರ ಸ್ವಾಮಿ ಅವರು చెప్ತಾರೆ ತೆಲುಗಲ್ಲಿ. ಯಾವುದೇ ತೊಂದರೆ ಇದ್ರೂ ಪೂಜೆ செய்ತಾರೆ. ಅವ್ರಿಗೆ ಯಾವ ರೀತಿಯಲ್ಲಿ ಏನು ತೊಂದರೆ ಇರುತ್ತೆ ಎಲ್ಲ ವಿಚಾರವನ್ನು ಹೇಳ್ತಾರೆ. ಪ್ರತಿನಿತ್ಯ ಅಭಯ ಆಂಜನೇಯ ಸ್ವಾಮಿ ಧ್ಯಾನಂ చేసిದ್ರೆ ಅವ್ರಿಗೆ ನಿತ್ಯ ಕಾರ್ಯ ಕರ್ಮಗಳೆಲ್ಲ ಬಗೆಹರಿಯುತ್ತೆ ಅಂತೇಳಿ ನಮ್ಮ ಸ್ವಾಮಿ చెప్ತಾರೆ. ಈ ಪ್ರಕಾರ ನಮ್ಮ ಟೆಂಪಲಿಂದೆಲ್ಲ ನಡೆಯುತ್ತೆ. ಪ್ರತಿ ಶನಿವಾರಮು ಆದಿವಾರಮು 11 o'clock ಪ್ರಸಾದಂ ಸ್ಟಾರ್ಟು, 2:30ಗೆ ಪ್ರಸಾದಂ ಕ್ಲೋಸ್ ಆಗುತ್ತೆ. ಡೈಲಿ ವಸ್ತಾರು ಜನಮು. ಈಗ ಮುಂಚೆ ಎಲ್ಲ ಆದಿವಾರಮು ಮಂಗಳವಾರಮು ಗುರುವಾರಮು 4 ಡೇ ವಸ್ತಾರು. ಈಗ ಪ್ರತಿನಿತ್ಯನೂ ವಸ್ತಾರು. ಟೆಂಪಲ್ 6:30ಇಂದ 9 o'clock ಟೆಂಪಲ್ ಕ್ಲೋಸು, ಮತ್ತು 10 ಗಂಟೆಗೆ ಓಪನ್ನು, 1 o'clock ಕ್ಲೋಸು, 3 o'clock ಓಪನ್ನು, 7:30 ಕ್ಲೋಸು ನೈಟು. ಶನಿವಾರಮು ಆದಿವಾರಮು 7:30 ಕ್ಲೋಸು. ಬಾಕಿ ಡೇ ಎಲ್ಲ 7 o'clock ಈವ್ನಿಂಗು ಟೆಂಪಲ್ ಕ್ಲೋಸ್ ಆಗುತ್ತೆ. ಪ್ರತಿನಿತ್ಯಮೂ 4 ಅರ್ಚಕಮ್ಮು ಈ ಕ್ಷೇತ್ರದಲ್ಲಿ ರಾಜಶೇಖರರು ಪುರೋಹಿತರು, 4 ಆಗಮ ಪಂಡಿತ್ತು. ಹನುಮಾನ್ ಟೆಂಪಲ್ దగ్గರಲ್ಲೇ ಉಂಡನು ಸ್ವಾಮಿನೇ ಹಾಕಿ ಪ್ರಸಾದ ವ್ಯವಸ್ಥೆ ರೂಮ್ ವ್ಯವಸ್ಥೆ ಎಲ್ಲ ಅವ್ರದ್ದೇನೆ. ಈಶ್ವರ ಸ್ವಾಮಿ ಅವ್ರದ್ದು ಪೂರ್ಣ ಜವಾಬ್ದಾರಿ. ಏನು ಪ್ರಾಬ್ಲಮ್ ಇಲ್ದಂಗೆ ಅವರೇ ಎಲ್ಲ ಕ್ಲೀನಾಗಿ ನೋಡ್ಕೊತಾರೆ. ಭಕ್ತರು ಯಾವುದೇ ರೀತಿಯಲ್ಲಿ ಬಂದು చెప్పిದ್ರೆ ಆಗಲೇ ಬಂದು ನಾನು ಟೆಂಪಲ್ ಓಪನ್ చేసి ಪೂಜೆ చేಸಿಕೊಡ್ತೀನಿ. ಟೆಂಪಲ್ ಓಪನ್ ಟೈಮಲ್ಲಿ ಬಂದರೆ ತುಂಬ ಒಳ್ಳೆಯದು, ಭಕ್ತರಿಗೂ ನಮಗೂ ಒಳ್ಳೆಯದು. ಏನು ಪ್ರಾಬ್ಲಮ್ ಏನ್ లేదు. ಭಾಳ ಸಮಾಧಾನಮು ಪ್ರಶಾಂತಮು, ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಇರುತ್ತೆ ಈ ಟೆಂಪಲಲ್ಲಿ. ಈ ವಾತಾವರಣ ನೋಡಿದರೆ ತುಂಬ ಸಂತೋಷ ಆಗುತ್ತೆ. ಯಾವುದೇ ಪ್ರಾಬ್ಲಮ್ ಇದ್ರೂ ನಮ್ಮ ಟೆಂಪಲ್ಲಿಗೆ ಹೋಗ್ತಾರೋ ಮನಸ್ಸು ಬಹಳ ಪ್ರಶಾಂತವಾಗಿ ಕಾಣುತ್ತೆ. ಥ್ಯಾಂಕ್ ಯು ಸರ್.